ಹಲೋ ಫ್ಯಾಮ್, ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವೀಡಿಯೋ ಶೂಟ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ವಿನಿಯೋಣ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಏನೇನು ಮಾಡ್ತೀವಿ ನೋಡೋಣ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ಹೋಗ್ತಾ ರೋಡಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ನಮ್ಮ ಗಾಡಿ ಇವಾಗ ಇಲ್ಲಿದೆ. ಸೊ ಇವಾಗ ಇಲ್ಲಿಂದ ಬಿಡೋಣ. ಇವಾಗ ವಿನು ಅಣ್ಣವ್ರ ಗಾಡಿ. ಕೃಷಿ ಸಂಚಾರಿ ನಿಮ್ಮ ಅಭಿರುಚಿ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಹೋಗೋಣ. ನಾವೆಲ್ಲಿ ಬಂದಿದ್ದೀವಿ ಅಂದರೆ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಲ್ಲಿರೋ ಒಂದು ಸಣ್ಣ ಊರಿಗೆ ಬಂದಿದ್ದೀವಿ. ಇಲ್ಲಿ ಏನಂದರೆ 100 ಎಕರೆ ಇರೋರೇ ರೈತರು ಅಂತ ಅಲ್ಲ, 1 ಎಕರೆ ಇದ್ರೂ ಅವ್ರು ರೈತನೇ. ಸೊ ಇಲ್ಲೊಬ್ಬ ರೈತ 1.5 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡ್ತಿದ್ದಾರೆ. ಅಂದರೆ ಏನಂದರೆ ಇಲ್ಲಿ ತೆಂಗಿನ ಮರ ಬೆಳೀತಿದ್ದಾರೆ, ಮತ್ತು ಎರೆಹುಳು ಗೊಬ್ಬರ ಮಾಡ್ತಿದ್ದಾರೆ, ಮತ್ತು ಸಾವಯವ ಕೃಷಿ ಮಾಡ್ತಿದ್ದಾರೆ, ಮತ್ತು ಜೇನು ಕೃಷಿ ಮಾಡ್ತಿದ್ದಾರೆ, ಮತ್ತು ಮಾವಿನ ಗಿಡಗಳನ್ನ ಬೆಳೆದಿದ್ದಾರೆ, ಮತ್ತು ಬದನೆಕಾಯಿ ಬೆಳೆದಿದ್ದಾರೆ, ಮತ್ತು ಹೂವಿನ ಗಿಡಗಳು ಬೆಳೆದಿದ್ದಾರೆ, ಮತ್ತು ಡ್ರ್ಯಾಗನ್ ಫ್ರೂಟ್ಸ್ನ ಬೆಳೆದಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ನಿಂಬೆ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ. ಸೊ ಎಲ್ಲ ಥರದ ಗಿಡಗಳನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮೋಸಂಬಿ ಗಿಡಗಳನ್ನ ಕೂಡ ಬೆಳೆದಿದ್ದಾರೆ. ಸೊ ಇದೇ ಥರ 1 ಎಕರೆಯಲ್ಲಿ ಇಷ್ಟೆಲ್ಲ ಮಾಡ್ಬೋದು. 1.5 ಎಕರೆಯಲ್ಲಿ ಇವ್ರು ಮಾಡಿದ್ದಾರೆ. ಸೊ ನೀವು ಕೂಡ ಮಾಡ್ಬೋದು. ರೈತ ಒಬ್ಬ ಬೆನ್ನೆಲುಬು, ಎಲ್ಲ ಜೀವರಾಶಿಗಳಿಗೂ ಅವರು ಒಂದು ಬೆನ್ನೆಲುಬು. ಸೊ ಅವ್ರು ಬೆಳೆದಿಲ್ಲ ಅಂದರೆ ನಾವು ಇವತ್ತು ಇಲ್ಲಿರಲ್ಲ. ಸೊ ಯಾರೇ ಆಗಲಿ, ನಿಮ್ಮ ಹತ್ರ ಸ್ವಲ್ಪ ಭೂಮಿ ಇದ್ರೂ ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಬೆಳೆಯೋಕ್ಕೆ ಆದಷ್ಟು ಟ್ರೈ ಮಾಡಿ. ಬೆಳೆಯೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ಮತ್ತು ನಿಮ್ಮ ಜೊತೆಗಿರೋರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಸುತ್ತಮುತ್ತ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಬೆಳೆಗಳನ್ನ ಬೆಳೀರಿ, ಗಿಡಗಳನ್ನ ಬೆಳೆಸಿ, ಮರಗಳನ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಈ ಕೃಷಿ ಬಗ್ಗೆ ಪೂರ್ತಿ ಮಾಹಿತಿ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ನೋಡಿ, ನಿಮಗೂ ಕೂಡ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ, ನೀವು ಕೂಡ ಬೆಳಿಬೇಕು ಅಂದರೆ ಬೆಳೆನ ಸೊ ವಿಡಿಯೋ ನೋಡಿ, ಅಲ್ಲೋಗಿ ಎಲ್ಲ ಮಾಹಿತಿಗಳು ಸಿಗುತ್ತೆ ಕೃಷಿ ಬಗ್ಗೆ. ಸೊ ನೋಡಿ, ನೀವು ಕೂಡ ಕೃಷಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಇನ್ನೂ ಏನೇನು ಮಾಡ್ತೀವಿ, ಏನೇನಿಲ್ಲ ಅಂತ ನೋಡೋಣ. ಸೊ ಇವಾಗ ವೀಡಿಯೋ ಮಾಡ್ಕೊಂಡು ಆಯಿತು. ಮತ್ತೆ ನೋಡೋಣ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಗುರು. ಬಿಸಿಲು ಎಷ್ಟಿದೆ ಅಂದರೆ ತಡ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನೋಡೋಣ ಬನ್ನಿ. ವಿಡಿಯೋ ಹಾಕ್ಬಿಟ್ಟಿದೆ ಸರ್ವತ್ತ ಮಾಡುವ ವಿಧಾನ ಅಂತ ಆಗತ್ನ. ಸೊ ಫ್ಯಾಮ್, ಇವಾಗ ಆಯಿತು, ಇಲ್ಲಿ ಮುಗೀತು. ಸೊ ಇವಾಗ ನೆಕ್ಸ್ಟ್ ಶೂಟ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅಲ್ಲೊಂದು ವೀಡಿಯೋ ಶೂಟ್ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಫ್ಯಾಮ್, 2 ಗಂಟೆ ಟೈಮ್. ಇವಾಗ ಹೊಟ್ಟೆಗೆ ಊಟ ಇಲ್ಲ, ಬಟ್ ಲಸ್ಸಿ ಅಂತ ಕುಡಿದ್ವಿ. ಲಸ್ಸಿ ಕುಡ್ದಿಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ. ಹೆವಿ ಬಿಸಿಲು ಮಾತ್ರ ಬಾಗಲಕೋಟೆಯಲ್ಲಿ, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ವೀಡಿಯೋ ಮಾಡೋಕ್ಕೆ, ವೀಡಿಯೋ ಶೂಟ್ಗೆ ಅಂತ ಬಂದಿದ್ದೀವಿ. ಸೊ ನಿಮಗೆ ಒಂದು ಚೆನ್ನಾಗಿರೋ ವೀಡಿಯೋ ಕೊಡಬೇಕಂದ್ರೆ ಇಷ್ಟೆಲ್ಲ ಎಫರ್ಟ್ಸ್ ನಾವು ಕೊಡಲೇಬೇಕು. ಸೊ ಇಷ್ಟ ವೀಡಿಯೋದಲ್ಲಿ ಹೇಳಿದ್ದೀನಿ, ರೋಡಲ್ಲಿ ಹೋಗೋವಾಗ ಹುಷಾರಾಗಿ ಹೋಗಿ ಅಂತ. ಗಾಡಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಪಲ್ಟಿ ಹೊಡ್ಕೊಂಡು ಹೋಗಿದೆ. ಸೊ ಅಲ್ಲಿಂದ ಬಂದಿದೆ ಗಾಡಿ. ಅಲ್ಲಿ ಬ್ರೇಕರ್ನ ಜಂಪ್ ಮಾಡ್ಕೊಂಡು ಬಂದಿರೋದು ಗಾಡಿ. ಇಲ್ಲೆಲ್ಲ ಬಿದ್ದಿದೆ, ಗ್ಲಾಸಸ್ ಹಿಂಗೆ ಬಿದ್ದಿದೆ. ಸೊ ಹುಷಾರಾಗಿ ಗಾಡಿ ಓಡಿಸಿ ಅಂತ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ರೋಡಲ್ಲಿ ಹೋಗೋವಾಗ ನಿಧಾನಕ್ಕೆ ಹೋಗಿ ಆದಷ್ಟು. ಫ್ಯಾಮ್, ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ? ಕೃಷ್ಣಾ ನದಿ ಮೇಲೆ ಇದ್ದೀವಿ. ಸೊ ಹೋಗ್ತಾ ರೋಡಲ್ಲಿ ಕೃಷ್ಣಾ ನದಿ ಇತ್ತು. ಸೊ ಹಂಗೆ ಗಾಳಿನೂ ಬೇಕಾಗಿತ್ತು ನಮಗೆ. ಅಂದರೆ ಬೈಕಲ್ಲಿ ಹೋಗೋ ಗಾಳಿ ಅಲ್ಲ. ಒಂದು ಸ್ವಲ್ಪ ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ. ಬಿಸಿಲಿಗೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಕಾಲೂರಿ ಎಲ್ಲ ಆಗ್ತಿತ್ತು. ಸೊ ನಿಂತ್ಕೊಂಡು ಹೋಗೋಣ ಅಂತ ಇಲ್ಲಿ ಕೃಷ್ಣಾ ನದಿ ಮೇಲೆ ನಿಂತ್ಕೊಂಡಿದ್ದೀವಿ. ನೋಡಿ ಹಂಗೆ ಕೃಷ್ಣಾ ನದಿನ ನೀರು ಸ್ವಲ್ಪ ಇದೆ ಅಷ್ಟೇ. ಅಲ್ಲಿಂದ ನೀರು ಬರುತ್ತೆ, ಇಲ್ಲಿಂದ ಕೂಡ ನೀರು ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಬರ್ತಾಯಿದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೀರು. ಈ ಕಡೆಯಿಂದ ಹಿಂಗೆ ಹೋಗುತ್ತೆ ನೀರು, ಹಿಂಗಿಂದ ಬಂದು ಹಿಂಗೆ ನೀರು ಹೋಗುತ್ತೆ.
ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೆ ನಾವು ನೆಕ್ಸ್ಟು ಹೋಗೋಣ ಬನ್ನಿ. ಫ್ಯಾಮ್ ಏನು ಗೊತ್ತಾ ಫ್ಯಾಮ್, ಜನ ತಿಕ್ಕ ಒರೆಸ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಬೇಸಿಗೆ ಕಾಲದಲ್ಲಿ ಬಿಸಿಲಂತೂ ಪಕ್ಕಾ ತಿಕ್ಕ ಒರೆಸುತ್ತೆ. ಸಾಕಾಗಿ ಲಾಸ್ಟಿಗೆ ಬಂದು ಕುತ್ಕೊಂಡಿರೋದು ಎಲ್ಲಿ ಗೊತ್ತಾ, ಬೈಕಲ್ಲಿ ಕೃಷ್ಣಾ ನದಿ ಮೇಲೆ ಫ್ಲೈಓವರ್ ಮೇಲೆ ಕುತ್ಕೊಂಡಿದ್ದೀವಿ. ಆ ಥರ ಉರಿಸೈತೆ ಸಮಗ್ರ ಕೃಷಿ. ನೋಡ್ತಿರೋದು ವೈಟ್ ಅಂದರೆ ಬಿಳೆ ನೀರ್ಲಿ ಹಣ್ಣು. ಅವಾಗೇ ಹೇಳಿದ್ದೆ ನಾನು ನೆಕ್ಸ್ಟ್ ಶೂಟ್ಗೆ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಶೂಟ್ ಬಂದಿರೋದು ಬೆಳಗಾವಿ ಹತ್ರ ಹಣ್ಣಿನ ತೋಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ವಿಧ ವಿಧವಾದ ಹಣ್ಣುಗಳಿದೆ, ವೆರೈಟಿ ಆಫ್ ಫ್ರೂಟ್ಸು. ನಿಜವಾಗ್ಲೂ ನಾನು ಇಂಥ ಹಣ್ಣು ತಿಂದೇ ಇರಲಿಲ್ಲ, ತಿನ್ನೋದಿರಲಿ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ಅದು ಅಷ್ಟೇ ಅಲ್ಲ, ವೈಟ್ ನೇರಳೆ ತಿಂದೆ ಇವಾಗ, ಅದು ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಯಾರಾದರೂ ನೋಡಿದ್ದೀರಾ ಇದನ್ನು? ನಕ್ಷತ್ರ ಹಣ್ಣು ಅಂತ. ಇದು ಬೆಳಗಾವಿ ನಿಯರ್ ಬೈಯಲ್ಲಿ ಇಲ್ಲಿ ಬೆಳೀತಾರೆ. ಸೊ ಇದನ್ನ ತಿಂತಾಯಿದ್ದೀನಿ ಇವಾಗ, ಮಸ್ತ್ ಟೇಸ್ಟ್ ಇದೆ. ಸೊ ನಿಮ್ಗೆ ಯಾರಾದರೂ ಇದನ್ನ ಟೇಸ್ಟ್ ಮಾಡಿದ್ದೀರಾ ಅಂದರೆ ಸೊ ರೆಸ್ಪಾನ್ಸ್ ಮಾಡಿ. ಫ್ಯಾಮ್ ಇನ್ನೊಂದು ಹೊಸ ಹಣ್ಣು ಲಕ್ಷ್ಮಣ ಫಲ ಅಂತ. ಸೊ ನೋಡೋಕೆ ಒಂಥರ ವಿಚಿತ್ರ, ಬಟ್ ಇದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ನಮ್ಮ ಅವಸ್ಥೆ ಹೆಂಗಾಯ್ತು ಅಣ್ಣ, ನಮ್ಮ ಅವಸ್ಥೆ ಹೆಂಗಾಯ್ತು ನೋಡು. ಆಫ್ ಮಾಡಿನೇ ಎಂತಲೇ ಬಂದು ಹೆಂಗಂತ ನೋಡದೆ. ಎಲ್ಲಿದ್ದ ರೊಜ್ಜು ಇದೆ ಮಳಿ? ನಾವ ಕರ್ಕೊಂಬಂದಿದ್ದು ನೋಡೋಣ, ಮಳಿ ನಮ್ಗ ಮಾಡಿದ್ದೆ. ತಿರುಗುತ್ತಾ? ಬಿಡ್ಲಿ ಆಫ್ ಮಾಡಿ ಮತ್ತೆ ತಿಂದಿಲ್ದು ಒಂದು ಸಿಕ್ಕಂದಿತ್ತು. ಏನು ತರ್ಸಕ್ಕೆ ಹೊಂಟಾಣ? ಏನು ಹೇಳ್ರಿ ಮಾರ್ಕ್ ಅಂದ್ರೆ ಕೆಬ್ಬಣದ್ದು ನಡ್ತಿರುವಾಗ. ಹಾಂ ಅಲ್ಲಿ ಸಾಮಾನ್ಯ ಪೇಚಡಿಯಲ್ಲಿದ್ದಾರೆ ಸಲ ನಾನು ಸಾಕಾಗುತ್ತೆ. ನಾ ಏನು ಸ್ಕಿಡ್ ಹಾಕಿದ್ದಿಲ್ಲ, ಎದಕ್ಕೆ ಅಲ್ಲಿ ಬಿತ್ತು. ಸ್ಟ್ಯಾಂಡ್ ತಕ್ಕ ಸ್ಟ್ಯಾಂಡ್. ಸಚಿನ್ ಅಣ್ಣ ನಲ್ಕ ದಬ್ಬಿಡಮ್ ತಡ್ರಿ ಓಲೆ ತಗ ನೋಡ್ರಿ. ಇಲ್ಲಿ ಹೆಂಗ್ರೆ ತೆಗಿದು ಏನಾಗೈತ್ರಿ ಅದಕ್ಕೆ? ಮಣ್ಣು ಸಿಕ್ಕಣೈತಿ ರಾಡಿ ರೊಜ್ಜ ತಡ್ರಿ. DC ಅಪ್ ಟು ಬಾಲ್ ಅಣ್ಣ, DC ದರ್ ಬಾಲಿಂಗ್ ನಮಗೇನತೈತಿ ಇವಂಗೇನೈತಿ. ಸಚಿನ್ ಅಣ್ಣ ತಡ್ರಿ ಇಲ್ಲಿ, ತಡ್ರಿ ದೂಕ್ ಬಾಯ್ಲಿ ಇಂದ. ಫೈನಲಿ ನಾವು ಇವತ್ತು ಅಂದ್ಕೊಂಡಿರೋ ಕೆಲಸನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮೂರಿಗೆ ಹೊರಟ್ವಿ. ಹೋಗ್ತಾ ರೋಡಲ್ಲಿ ಊಟ ಮಾಡಿಕೊಂಡು ನಮ್ಮೂರಿಗೆ ನಾವು ಬಂದೇ ಬಿಟ್ವಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ.